ಅಪ್ಪಾಜಿಯ ಕುಟುಂಬದಿಂದಂತಹ ಬರುವಂತಹ ಯಾವುದೇ ನಾಯಕನ್ನ ಇಂಟ್ರೊಡ್ಯೂಸ್ ಮಾಡುವಾಗ ದೇ ಗೋ ಆಲ್ ಬಿಗ್, ಲೈಕ್ ಅಪ್ಪು ಸರ್ದ ಅಪ್ಪುನೇ ಅಂತ ಅನ್ಕೋಬಹುದು. ಅದೇ ರೀತಿ ಇವಾಗ ಯುವ ಎನ್ನುವಂತಹ ಅವರ ಮೊದಲ ಸಿನಿಮಾ, ಆ ಸಿನಿಮಾದ ಭಾಗವಾಗಿರೋದಕ್ಕೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಫಸ್ಟ್ಲಿ ನನ್ ಮತ್ತೆ ಹೊಂಬಾಳೆ ಸಂಸ್ಥೆ ಮತ್ತೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡಕ್ ಸಿಕ್ಕಿದ್ ತುಂಬಾ ಖುಷಿ ಇತ್ತು. ಅಂಡ್ ಆಫ್ ಕೋರ್ಸ್ ಅದೊಂದು ಜವಾಬ್ದಾರಿ ಅಂತ ತಗೊಂಡ್ ಮಾಡಿದ್ದು ಎಲ್ಲ, ಪ್ರತಿಯೊಬ್ರು ಪ್ರೊಡಕ್ಷನ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ಯಾಕಂದ್ರೆ ಲಾಂಚ್ ಮಾಡ್ತಾ ಇದ್ದಾರೆ ಆಸ್ ಅ ನ್ಯೂ ಬಿ ಇನ್ ಟು ದ ಇಂಡಸ್ಟ್ರಿ ಅಂತ. ಸಂತೋಷ್ ಸರ್ ಯಾವಾಗ್ಲೂ ರೇಗ್ಸೋರು ಗುರು ಅವ್ರಿಗೆ, ಯುವ ಅವ್ರಿಗೆ. ಅಂದ್ರೆ ಫಸ್ಟ್ ಟೈಮ್ ಯಾರೋ ಡೆಬ್ಯೂಟೆಂಟ್ ಆಕ್ಟರ್ ಗಡ್ಡ ಮೀಸೆ ಇಟ್ಕೊಂಡು ಬಂದಿರೋದ್ ನಾನು ನೋಡಿರೋದು ಅಂತ. ಸೊ ಅವರು ಅಷ್ಟು ದಿನ ಕಾಯ್ದ್ರು ಸಿನಿಮಾಗೋಸ್ಕರ. ಸೊ ನನ್ಗೂ ಅಂದ್ರೆ ಐ ವಾಂಟೆಡ್ ಟು ಬಿ, ನನ್ಗೆ ಯಾವತ್ತೂ ಅಪ್ಪು ಸರ್ ಮೀಟ್ ಮಾಡಕ್ಕೆ ಸಿಕ್ಕಿರ್ಲಿಲ್ಲ ಆಫ್ಟರ್ ನಾನು ಇಂಡಸ್ಟ್ರಿ ಬಂದಾದ್ಮೇಲೆ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಮೀಟ್ ಅಪ್ಪು ಸರ್, ಅದು ಅಥವಾ ಅವ್ರ ಕತೆಗಳು ಕೇಳಬೇಕು ಅಂತ. ಸೊ ದಿಸ್ ಅಸೋಸಿಯೇಷನ್ ಬಾಟ್ ಮಿ ಕ್ಲೋಸರ್. ಸೊ ತುಂಬಾ ಖುಷಿ ಆಯ್ತು. that I got to work ಅವ್ರ ಫ್ಯಾಮಿಲಿ ಅವ್ರ ಒಂದು ಅಂದ್ರೆ ಎಸ್ಪೆಷಲಿ ಡೆಬ್ಯೂ ಮಾಡ್ತಾ ಇದ್ರು. ಅಂಡ್ ಕರೆಕ್ಟ್ ಆಲ್ವೇಸ್ ಬಿ ಅಂದ್ರೆ ಯುವ ಅವ್ರದ್ದು ಡೆಬ್ಯೂ ಸಿನಿಮಾ ಹೀರೋಯಿನ್ ಅಂತ ಯಾವಾಗ್ಲೂ ಇರ್ತೀನಿ ಅಂತ. ಸೊ ಹಿತ ಅನಿಸ್ತು when you got this chance? ಸಿಕ್ಕಾಪಟ್ಟೆ ಹಿತವಾಗಿತ್ತು. ಯಾಕಂದ್ರೆ ನಾನ್ ಕೇಳಿದ್ದೆ, ಬಿಕಾಸ್ ನಮ್ ತಂದೆಯವರು ವರ್ಕ್ ಮಾಡಿದ್ದಾರೆ ದೊಡ್ಡ ಮನೆಯವ್ರ ಜೊತೆಗೆ. ಸೊ ಎಕ್ಸ್ಪೀರಿಯನ್ಸ್ ಅವ್ರದ್ದು ಎಲ್ಲ ಕೇಳಿದ್ದೆ. ಬಟ್ ಫಾರ್ ಮೀ ಟು ಎಕ್ಸ್ಪೀರಿಯನ್ಸ್ ಇಟ್ ನನ್ಗೆನೆ ಇಟ್ ವಾಸ್ ಫಸ್ಟ್ ಆಫ್ ಆಲ್ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಈ ತರ ಸಿನಿಮಾ ಮಾಡ್ತಿದೀನಿ ಅಂತ ಗೊತ್ತಾದಾಗ ಕುಡೆಂಟ್ ಕಂಟ್ರೋಲ್ ಮೈ ಎಕ್ಸೈಟ್ಮೆಂಟ್. ಬಟ್ ಶಿ ಹ್ಯಾಡ್ ಟು, ಯಾರಿಗೂ ಹೇಳಕ್ ಇರ್ಲಿಲ್ಲ. ಹೌದು, ಐ ಕುಡೆಂಟ್ ಯಾರಿಗೂ ನಾನು ಅನೌನ್ಸ್ ಮಾಡೋಂಗಿರ್ಲಿಲ್ಲ ಅಥವಾ ಹೇಳೋಂಗಿರ್ಲಿಲ್ಲ ಆ ತರ ಮಾಡ್ತಾ ಇದೀನಿ ಅಂತ ಕ್ವಯಟ್ ಆಗಿ ಮಾಡಿರೋದು. ಬಟ್ ಫಸ್ಟ್ ಆಫ್ ಆಲ್ ಹೊಂಬಾಳೆ ಪ್ರೊಡಕ್ಷನ್ಸ್ ಅವರ ಇವಾಗ ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಂಬಂದ್ರೆ ಅದೊಂದು ಹೈ ಎಕ್ಸ್ಪೆಕ್ಟೇಷನ್ ಸೆಟ್ ಆಗಿರುತ್ತೆ. ಅಂಡ್ ಆಲ್ಸೋ ಅವರ ಪ್ರೊಡಕ್ಷನ್ ಬಗ್ಗೆನೂ ನಾನು ಸಪ್ತಮಿ ಅವರಿಂದಾಗ್ಲಿ ಎಲ್ಲರ ಹತ್ರ ಕೇಳಿದ್ದೆ ಹೇಗೆ ಅವ್ರ ಆರ್ಟಿಸ್ಟ್ ನ ಟ್ರೀಟ್ ಮಾಡ್ತಾರೆ, ಎಷ್ಟು ಪ್ರೊಫೆಷನಲಿಸಮ್ ಇರುತ್ತೆ ಅಂತ. ಸೊ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಕ್ ಸಿಕ್ತು. ಅಂಡ್ ಅಫ್ ಕೋರ್ಸ್ ಸಂತೋಷ್ ಆನಂದರಾಮ್ ಸರ್, ಅವ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಫಿಲ್ಮ್ಸ್. ನಿಜವಾಗ್ಲೂ ಇವಾಗ್ಲೂ ಅದು ರೀವಾಚ್ ವ್ಯಾಲ್ಯೂ ಅಂತೂ ಇಟ್ಸ್ ಕ್ರೇಜಿ. ಎಷ್ಟ್ ಸತಿ ನೋಡಿದ್ರು ಬೇಜಾರಾಗಲ್ಲ ಆ ತರ ಸಿನಿಮಾ. ಸೊ ಅವಾಗ ತಾನೇ ಐ ವಾಸ್ ಗೆಟಿಂಗ್ ಇನ್ ಟು ದಿ ಇಂಡಸ್ಟ್ರಿ. ಅಂದ್ರೆ ಐ ವಾಸ್ ಥಿಂಕಿಂಗ್ ಆಫ್ ಓಕೆ ನಾನ್ ಮೇ ಬಿ ಐ ಶುಡ್ ಮೇಕ್ ದ ಸ್ವಿಚ್ ಅಂತ. ಆ ಟೈಮಲ್ಲಿ ಬಂದಿತ್ತು ಸಿನಿಮಾ. ಸೊ ಅವಾಗಿಂದಾನೇ ಒಂದಿತ್ತು ಚೆಕ್ ಲಿಸ್ಟ್ ಅಲ್ಲಿ ಈ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೇಕು ಅಂತ. ಸೊ ಅದು ಟಿಕ್ ಆಯ್ತು. ಅಂಡ್ ನಾನು ಹೇಳಿದ್ನಲ್ಲ, ಅಪ್ಪ ಹೇಳೋರು ನನ್ಗೆ ಶಿವಣ್ಣ ಸರ್ ಜೊತೆ ಕೆಲಸ ಮಾಡಿದ್ ಹೇಗಿತ್ತು, ಹಾಗೆ ಅಪ್ಪು ಸರ್ ಜೊತೆ ನಿನ್ನಿಂದಲೇ ನಲ್ಲಿ ಕೆಲಸ ಮಾಡಿದ್ರು. ಸೊ ಇದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಂಡಾಗ ಲೈಕ್ ಇಟ್ ವಾಸ್ ಸೋ ಕ್ಲೋಸ್ ಟು ವಾಟ್ ಹಿ ಹೆಡ್ ಸೆಡ್. ಯುವ ಅವ್ರ ಜೊತೆ ಕೆಲಸ ಮಾಡೋದು, ಅವರು ಎಲ್ಲರನ್ನ ಹೇಗ್ ಮಾತಾಡ್ಸ್ತಾರೆ, ಎಲ್ಲರಿಗೂ ಚೆನ್ನಾಗಿ ತಿನ್ಸ್ತಾರೆ. ಆಯ್ತಾ? ಓ ಮೈ ಗಾಡ್, ನಂದು ಡಯಟ್ ಎಲ್ಲ ಹೊಟ್ಟೋಯ್ತು ಯುವ ಶೂಟ್ ಶುರು ಆದ ತಕ್ಷಣ. ಸಪ್ತಮಿ ಆಲ್ಸೋ ಬಿಕಾಸ್ ಮಧ್ಯಾಹ್ನ ಲಂಚ್ಗೋಸ್ಕರ ಕಾಯ್ತಾ ಇದ್ವಿ. ಇನ್ನೇನು ಹಾಫ್ ಅನ್ ಅವರ್ ಇದೆ ಲಂಚ್ಗೆ ಅನ್ನೋ ಮುಖ ನೋಡ್ಕೊಳ್ಳೋದು, ಇವತ್ತು ಎಲ್ಲಿಂದ ಬರ್ತಾ ಇದೆ, ಏನ್ ಊಟ ಮಾಡ್ತಾ ಇದೀವಿ ಇವತ್ತು ಅಂತ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಹೌದು, ಅಂದ್ರೆ ಯಾರು ಅವ್ರವ್ರ ಕ್ಯಾರವನ್ ಅಲ್ಲಿ ಕುತ್ಕೊಂಡು ಆತರ ಏನು ಇರ್ಲಿಲ್ಲ. ಎಲ್ರು ಲಂಚ್ ಬ್ರೇಕ್ ಅಂದ್ರೆ ಈ ಸ್ಕೂಲಲ್ಲಿ ಬ್ರೇಕ್ ಕೊಟ್ಟಾಗ ಎಲ್ರು ಹೆಂಗೋ ಕುತ್ಕೊಂತೀವೋ ಆತರ ಎಲ್ರು ಇಷ್ಟು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಅಂಡ್ ಯಾರು ಅವಾಗ ಏನು ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ, ಏನೋ ರಬ್ಬಿಶ್ ಟಾಪಿಕ್ಸ್ ಮಾತಾಡ್ತಾ ಇದ್ವಿ, ಏನು ರಿಲೇಟೆಡ್ ಇರ್ತಾ ಇರ್ಲಿಲ್ಲ ನಾವ್ ಏನ್ ಶೂಟ್ ಮಾಡ್ತಾ ಇದೀವಿ ಅವತ್ತಿಗೆ ಅಂತ. ಸೊ ಮಜಾ ಇತ್ತು, ಹೌದು. Yo, this is Richie Canada signing out strong, bringing you the best all day long. From movies to music and all the latest news, stay tuned, hit subscribe, you got nothing to lose.